ಸದ್ಯ ಮೆಟ್ರೋ ದರ ಏರಿಕೆ ಆಗಿಲ್ಲ, ಇವತ್ತು ಆಗಬೇಕಾಗಿತ್ತು. ಆದರೆ ಅದಕ್ಕೆ BMRCL ತಾತ್ಕಾಲಿಕ ತಡೆಯನ್ನು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟ ನಡೀತಾ ಇದೆ. DCM DK ಶಿವಕುಮಾರ್ ಇದರ ಕುರಿತಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಮೆಟ್ರೋ ದರ ಏರಿಕೆಯ ವಿಷಯಕ್ಕೆ ಹೋಗಿಲ್ಲ. ಇದು DCM DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್. ದರ ಏರಿಕೆ ನಿರ್ಧಾರವನ್ನು ಕಮಿಟಿಯವರಿಗೆ ಬಿಟ್ಟಿದ್ದೇವೆ. ಅದೇನೋ ಒಂದು ಫೇರ್ ಹೈಕ್ ಕಮಿಟಿ ಇದೆ, ಆ ಕಮಿಟಿಗೆ ಬಿಟ್ಟಿದ್ದೇವೆ. ಮೆಟ್ರೋ ದರ ಏರಿಕೆಯಲ್ಲಿ ನನ್ನ ಪಾತ್ರವಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು DCM DKಶಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕಳಿಸಿರುವಂಥ ಒಂದು ಪತ್ರಕ್ಕೆ ಯಾವುದೇ ಕಿಮ್ಮತ್ತಿಲ್ಲ. ಇದು BMRCL ಮೀಟಿಂಗ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಈ ಪ್ರಶ್ನೆ ಕೂಡ ಎತ್ತಿದ್ದಾರೆ. ಅವತ್ತು ಏನ್ ಹಿಂದೆ ಸರ್ಕಾರ ಅವತ್ತು ಕಮಿಟಿ ತೀರ್ಮಾನ ಮಾಡ್ತು, ಅದು ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಅವ್ರು ನಾನು ಬಿಟ್ಬಿಟ್ಟಿದ್ದೀನಿ. ಅವ್ರ ಪಾಡವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ನನಗೆ ಅವ್ರಿಗೆ ಯಾವ ತರದಲ್ಲೂ ಇಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಅಂಟಿಲ್ ಎ ನ್ಯೂ ಫಿಕ್ಸೇಷನ್ ಕಮಿಟಿ ಇಸ್ ಬಿನ್ ಫಾರ್ಮ್, ದಿ ಸೆಂಟ್ರಲ್ ಗವರ್ಮೆಂಟ್ ಆರ್ ಎನಿ ಅದರ್ ಆಫೀಸರ್ಸ್ ಆಫ್ ದಿಸ್ ಆರ್ ನಾಟ್ ಎಲಿಜಿಬಲ್ ಟು ಇಂಟರ್ಫಿಯರ್, ಇನ್ವಾಲ್ವ್, ಬಟ್ ದೇ ಕ್ಯಾನ್ ಫಾರ್ಮ್ ಎ ಕಮಿಟಿ. ಸೊ ನಾನು ನಮ್ಮ ಜನಕ್ಕೆ ಸಹಾಯ ಮಾಡಬೇಕು ಅಂತ ನನಗೆ ಇಷ್ಟ. ನಾನು ನಮ್ಮ ಜನರ ಧ್ವನಿ ಆಗಬೇಕು ಅಂತ ಇಷ್ಟ. ನಾವೆಲ್ಲ ರಾಜ್ಯದ್ದು ಎಲ್ಲ ಚೆಕ್ ಮಾಡಿದೀವಿ, ಎಲ್ಲ ರಾಜ್ಯದಲ್ಲೂ ಕೂಡ ಗಮನ ಇಟ್ಕೊಂಡಿದೀವಿ, ಎಲ್ಲ ನಮ್ದೇ ಆದಂತ ಲೆಕ್ಕಾಚಾರ ಇದೆ. ಬಟ್ ನಾನು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಬಟ್ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ತಿಲ್ಲ. ಅವ್ರು ಕಳಿಸಿರೋ ಕಿಮ್ಮತ್ತು ನೀವೆಲ್ಲ ಏನೋ ದೊಡ್ಡ ಜಯ ಅವ್ರು ತಂದ್ಬಿಟ್ರು ಮಾಡ್ಬಿಟ್ರು ಅಂತ ಅನ್ನಲ್ಲ. ಕೊಡ್ಲಿ ಅವರು, ಲೆಟ್ ದೇ ಕಮಾನ್, ವಾಟ್ ಇಸ್ ದ ಡೈರೆಕ್ಷನ್ ಅಂಡ್ ವಾಟ್ ಆಕ್ಟ್, ಯಾವ ಇದ್ರಲ್ಲಿ ಪ್ರಕಾರ ಮಾಡಿದೀವಿ ಅಂತ ಏನಾರು ಹೇಳಿದ್ರೆ ಒಪ್ಕೊಳ್ಳೋಣ, ಏನು ಇದ್ರದ್ದು ಏನಿಲ್ಲ. ಈಗ ಮೀಟಿಂಗ್ ಇಟ್ಕೊಂಡಿದ್ದು ಅವರು, ಮೀಟಿಂಗ್ ಮಾಡ್ಬೇಕಾಯ್ತು ಅವರು. ಅಗೇನ್ ದೇ ಆರ್ ಪೋಸ್ಟ್ಪೋನ್ ದಿ ಮೀಟಿಂಗ್. ದೇ ನೋ, ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ. ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ, ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ, ಯಾಕೆಂದ್ರೆ ಎಲ್ಲ ದೇಶ ರಾಜ್ಯನ ನಡೆಸಬೇಕಲ್ಲ ಅವರು. ಸೊ ಈಗ ಒಂದು ಸ್ಮಾಲ್ ಅವಕಾಶ ನಮ್ಮಲ್ಲಿ, ನಮ್ಮ ಆಫೀಸರ್ಸ್ ನಾವೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿದೀವಿ. ಇದನ್ನ ಯಾವ ರೀತಿ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಈ BMRCL ಫೇರ್ ಇನ್ಕ್ರೀಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಇದೆ ಬೈ ಫೇರ್ ಫಿಕ್ಸೇಷನ್ ಕಮಿಟಿ, ಆಮೇಲೆ DMRC. 3 ಮೇಜರ್ ಎಲಿಮೆಂಟ್ಸ್: OMR ಕಾಸ್ಟ್, ಎಕ್ಸಿಸ್ಟಿಂಗ್ ಫೇರ್ಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಚೇಂಜಸ್ ಆಫ್ ದಿ CPI, ಸ್ಟಾಫ್ ಕಾಸ್ಟ್, ಪರ್ ಯೂನಿಟ್ ಕಾಸ್ಟ್, ಇವೆಲ್ಲ ಕೂಡ ಎನರ್ಜಿ ಕಾಸ್ಟ್, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ, ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನಂಬರ್ 1. ಎರಡನೇದು, ನಿಮ್ಗೆ ಕೆಲವರು ಬೇರೆ ರಾಜ್ಯಕ್ಕಿನ ಕಡಿಮೆ ಇದೆ, ಜಾಸ್ತಿ ಇದೆ ಅನ್ನೋದು ನೀವು ಮಾತಾಡೋದು. ಈ ಡೆಲ್ಲಿ ಉದಾಹರಣೆ, ಡೆಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಡೆಲ್ಲಿ ಸೆಕ್ಯೂರಿಟಿ ಬೇರೆ ವಿಚಾರ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ತೆಗೆದುಕೊಳ್ತಾ ಇದೆ. CSF is taking that responsibility. That cost is very high. ಇಲ್ಲಿ ನಾವೇ ಮಾಡ್ತಾ ಇದೀವಿ. ಈ ಸೆಕ್ಯೂರಿಟಿ ಆಂಗಲ್ ಎಲ್ಲ ನಮ್ದೇ ಕಾಸ್ಟ್, ನಮ್ಮಲ್ಲಿ ಕಾಸ್ಟ್. ನಾವು ಅದಕ್ಕೆ GST ಕೊಡ್ತಾ ಇದೀವಿ. ಅದೆಲ್ಲ ಏನಿಲ್ಲ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಕಾಣ್ತಾ ಇರ್ಬೋದು. ಬಟ್ ಅವ್ರಿಗೂ ಹತ್ರ ಟೈಮ್ ಹತ್ರ ಬರ್ತಾ ಇದೆ. ಅವರು ಡಿಸಿಷನ್ ತಗೊಳ್ಳೇಬೇಕಾದಂತ ಪರಿಸ್ಥಿತಿ ಅವರು ಕೂಡ ಬಂದಿದ್ದಾರೆ. ನಾವು ಅವ್ರ ಹತ್ರ ಎಲ್ಲ ಕೆಲವ್ರ ಹತ್ರ ಎಲ್ಲ ನಾವು ಮಾತಾಡಿದೀವಿ. ಸೊ ಇಲ್ಲಿ ಆ ದೃಷ್ಟಿಯಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅವ್ರಿಗೆ ಸ್ಟಾಫ್ ಕಾಸ್ಟು, ಎನರ್ಜಿ ಕಾಸ್ಟು, ಮೇಂಟೆನೆನ್ಸ್ ಕಾಸ್ಟು, ಇವನ್ನೆಲ್ಲ ಕೂಡ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಬನ್ನಿ ಅಂತ ಹೇಳಿದೀವಿ. 5% ಏನ್ ಮಾಡಬೇಕು ಅಂತಿದ್ದು ಅದನ್ನು ಕಡಿಮೆನೆ ಆಗ್ತದಾ, ಜಾಸ್ತಿನೇ ಆಗ್ತದಾ, 10% ಆಗ್ತದಾ, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸೊ ಅದಾದ್ಮೇಲೆ ವಿಲ್ ಥಿಂಕ್ ಓವರ್. ಅಷ್ಟೇ, ಅವರು ಏನ್ ನಮಗೆ ಮಾರ್ಗದರ್ಶನ ಕೊಡ್ತಾರೋ. ಬಟ್ ವಾಟ್ ಎವರ್ ದಿ ಕಮಿಟಿ ಹ್ಯಾಸ್ ಬೀನ್ ಫಾರ್ಮ್ ಅರ್ಲಿಯರ್ ಈಸ್ ಅಬಂಡೆಂಟ್. ಅರ್ಲಿಯರ್ ಏನ್ ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮ್ಗೆ ವಿಚಾರವನ್ನ, ಪ್ರಮುಖವಾದಂತ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇಸ್ ದಿ ಮೇಜರ್ ಡಿಸಿಷನ್ ಫಾರ್ ಬೆಂಗಳೂರು. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂತ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ, ಕರ್ನಾಟಕ ಸರ್ಕಾರ, ನಮ್ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್, or central government doesn't have any powers
to interfere with this or give direction to me on this regard. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.